ಕಬ್ಬು ಕೋಲಾಹಲ ಸರ್ಕಾರ ನಾನು ಎಲ್ಲವನ್ನ ಕೂಡ ಶಾಂತಗೊಳಿಸಿದ್ದೀನಿ ಅನ್ನುವಂಥ ಭ್ರಮೆಯಲ್ಲಿತ್ತು ಕಾಣಿಸುತ್ತೆ. ಬಾಗಲಕೋಟೆ ಜಿಲ್ಲೆ ಮುಧೋಳದಲ್ಲಿ ಕಬ್ಬು ಬೆಳೆಗಾರರ ಕಿಚ್ಚು ಈಗ ಜ್ವಾಲೆಯಾಗಿ ಕಾಣಿಸಿಕೊಳ್ತಾ ಇದೆ. ಸೈದಾಪುರದಿಂದ ಪಬ್ಲಿಕ್ ಟಿವಿ ಪ್ರತ್ಯಕ್ಷ ವರದಿಯನ್ನ ನೀಡ್ತಾ ಇದೆ. ಕಬ್ಬು ಬೆಳೆಗಾರರ ಕಿಚ್ಚು ಯಾವ ರೀತಿಯಲ್ಲಿದೆ ಅಂತಂದ್ರೆ 30 ಟ್ರ್ಯಾಕ್ಟರ್ಗಳು ಈಗ ಧಗ ಧಗ ಅಂತ ಹೊತ್ತಿ ಉರಿದಿವೆ. ಸಾವಿರಾರು ಟನ್ ಕಬ್ಬು ಸುಟ್ಟು ಭಸ್ಮವಾಗಿ ಹೋಗಿದೆ. ಬೆಳೆದ ಕಬ್ಬಿಗೆ ಬೆಂಕಿ ಇಟ್ಟು ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಆದರೆ ಮಂತ್ರಿಗಳನ್ನ ಕೇಳಿದ್ರೆ ಅವ್ರು ಹೇಳ್ತಾರೆ ಇಲ್ಲ ಇಲ್ಲ ಇದು ಯಾರೋ ಕಿಡಿಗೇಡಿಗಳು ಮಾಡಿದ್ದು ಅಂತ. ಓಕೆ, ನಮ್ಮ ಜೊತೆಗೆ ಈಗ ಸಚಿವರಾಗಿರುವಂತ ತಿಮ್ಮಾಪುರ್ ಸರ್ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಏನ್ ಅನಿಸ್ತಾ ಇದೆ ನಿಮ್ಗೆ ಆಗ್ತಾ ಇರುವಂತ ಬೆಳವಣಿಗೆ ನೋಡ್ತಾ ಇದ್ರೆ? ಫ್ಯಾಕ್ಟ್ರಿ ಮಾಲಕ ಹಾಗೂ ರೈತರ ನಡುವೆ ಹೊಂದಾಣಿಕೆ ಆಗ್ಲಿಲ್ಲ. ನಾನು 4 ಮೀಟಿಂಗ್ಗಳನ್ನು ಮಾಡಿದ್ದೆ. ಓಕೆ, ಮುಖ್ಯಮಂತ್ರಿಗಳು ರಾಜ್ಯ ಮಟ್ಟದಲ್ಲಿ ಕರೆದು ನಮ್ಮ ಸರ್ಕಾರದಿಂದ 50 ರೂಪಾಯಿ ಕೊಡ್ತೇವೆ, ಉಳಿದದ್ ನೀವು ಮಾಲೀಕರು ನೀವು 250 ರೂಪಾಯಿ ಕೊಡಬೇಕು ಅಂತ ಹೇಳಿದ್ರು. ಆ ಪ್ರಕಾರ ಎಲ್ಲ ಕಡೆ ಶುಗರ್ ಫ್ಯಾಕ್ಟ್ರಿಗಳು ಪ್ರಾರಂಭ ಆದವು. ಓಕೆ, ಇಲ್ಲಿನೂ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಕೆಲವು ಶುಗರ್ ಫ್ಯಾಕ್ಟ್ರಿಗಳು ಪ್ರಾರಂಭ ಆದವು. ಆ ನಂತರ ಇವತ್ತು ಒಂದು ಕೊನೆದು ನಮ್ಮ ಮಾಲಕರನ್ನ ಕರೆದಿದೆ, ಫ್ಯಾಕ್ಟ್ರಿ ಮಾಲಕರನ್ನ. ಅವಾಗಿಲ್ಲ ಇನ್ನೊಂದ್ ಸ್ವಲ್ಪ ಬಾಕಿ ಇದೆ ಸರ್, ಅದನ್ನ ಕೊಡಿಸ್ಬಿಡಿ ಅಂತೇಳಿ ರೈತ ಸಂಘದವ್ರು ಹೇಳಿದ್ರು. ಅದ್ರ ಪ್ರಕಾರ ನಾವು ಇವತ್ತು ಒಪ್ಕೊಂಡು ಮಾಲಕರನ್ನ ಕರೆದು ಬನ್ನಿ ಅಂತೇಳಿ ಮಾತಾಡ್ತಾ ಇದ್ದೆ. ರೈತ ಸಂಘದವ್ರಿಗೆ ಹೇಳಿದ್ದೆ, ನಾನು 6:30-7 ಬಂದ್ಬಿಡ್ತೀವಿ ಸರ್, ಬಂದ್ ಇದನ್ನ ಮಾತಾಡ್ತೀವಿ ಅಂತ ಹೇಳಿದ್ರು. ಅಷ್ಟಲ್ಲೇ ಈ ಘಟನೆ ನಡೆದಿದೆ. ಇದು ಆಗಬಾರ್ದಾಗಿತ್ತು. ರೈತರಲ್ಲಿ ಮನವಿ ಮಾಡ್ಕೊತಿದ್ದೀನಿ. ಅಂದ್ರೆ ಇದು ಪರ್ಟಿಕ್ಯುಲರ್ ಆಗಿ ಒಂದು ಕಾರ್ಖಾನೆಯ ವಿಚಾರನಾ ಸರ್ ತಿಮ್ಮಾಪುರ್ ಅವರೇ? ಇಲ್ಲ, ಇದೊಂದು 3-4 ಫ್ಯಾಕ್ಟ್ರಿ ಇದಾವೆ. ಬಾಗಲಕೋಟೆಯಲ್ಲಿರುವಂತ 3-4 ಫ್ಯಾಕ್ಟರಿಗಳ ಕಿರಿಕಿರಿ ಇದು. ಆ ಕಿರಿಕಿರಿ ಇನ್ ದಿ ಸೆನ್ಸ್ ಟಾರ್ಗೆಟ್ ಮಾಡಿದ್ದು. ಬಾಕಿ ಟಾರ್ಗೆಟ್ ಮಾಡಿದ್ದು ಬಾಕಿ ಇನ್ ದಿ ಸೆನ್ಸ್ ಅವ್ರು ಕೊಡಕ್ ರೆಡಿ ಇದ್ರು. ಅದು ಇವತ್ತು ಹೆಚ್ಚೆಂತಿದೊಂದು ಸಮಸ್ಯೆ ಇತ್ತು ಅವ್ರದ್ದು. ಅದು 3 ಕೋಟಿ 5 ಕೋಟಿ 4 ಕೋಟಿ ಎಷ್ಟಿದೆ ಬಾಕಿ ಏನಂತ ಬಹಳ ಉಳಿದಿಲ್ಲ. ಅವರು ಬಾಕಿ ಏನು ಉಳಿದಿಲ್ಲ, 3-4 ಕೋಟಿ ಉಳಿದಿದೆ. ನಾವು ಕೊಡ್ತೀವಿ ಅಂತಾನು ಹೇಳಿದ್ರು. ಕೊಡ್ತೀವಿ ಅಂತ ಹೇಳಿದ್ರು. ಬೆಂಕಿ ಹಚ್ಚಕ್ ಕಾರಣ ಇವರು ಕೊಟ್ಟ ನಂತರ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿದ್ರು. ಅದು ಇವತ್ತು ನಾನು ಕರೆದು ಮಾತಾಡಿ ಇಲ್ಲ ಫ್ಯಾಕ್ಟ್ರಿ ನಾವು ಸ್ಟಾರ್ಟ್ ಮಾಡಿ ನೀವು ಬಿಲ್ ಕೊಟ್ಟು ಸ್ಟಾರ್ಟ್ ಮಾಡ್ರಿಪ್ಪ ಅಂತ ಹೇಳಿದ್ರೆ, ಯಾಕಲ್ಲ ಸರ್ ಅವ್ರನ್ನ ಕರೆದು ಬಿಡ್ರಿ ನಾವು ಮಾತಾಡ್ತಿರ್ತಾರೆ. ಅವರು ಬಂದು ಕುತ್ಕೊಂಡಿದ್ರು. ಅಷ್ಟಲ್ಲೇ ಈ ಘಟನೆ ನಡೆದಿದೆ. ಅದು ಯಾರು ಮಾಡಿದ್ದು? ಬೇಜಾರಾಗ್ತಕ್ಕಂಥದ್ದು. ಯಾರು ಮಾಡಿದ್ದು ಸರ್ ಇದನ್ನ? ಯಾರು ಮಾಡಿದ್ದಾರೆ ಅದನ್ನ ತರ್ಬೇಕು. ಈಗ ಎಸ್ ಪಿ ರಿಪೋರ್ಟ್ ತರ್ಸ್ಕೊಂಡು ನೋಡ್ಬೇಕು. ಅಲ್ಲ, ಬೆಂಕಿ ಹಚ್ಚುವಂತ ಕೆಲಸವನ್ನ ಮಾಡಿದಂತವ್ರು ಯಾರು? ಅದೇ ಯಾರು ಮಾಡಿದ್ದಾರೆ ನೋಡೋಣ, ರಿಪೋರ್ಟ್ ಬರ್ಲಿ. ಒಂದಿಬ್ಬರಂತೂ ಮಾಡಿರಕ್ ಸಾಧ್ಯ ಇಲ್ಲ ಅಲ್ಲ ಸರ್? ಒಂದಿಬ್ಬರಂತೂ ಮಾಡಿರಕ್ ಸಾಧ್ಯ ಇಲ್ಲ. ಹೋರಾಟ ಮಾಡ್ತಾ ಇರೋರೇ ಇದ್ರಲ್ಲಿ. ಇಲ್ಲ, ಯಾರಾದ್ರೆ ನೋಡೋಣ, ರಿಪೋರ್ಟ್ ಬರ್ಲಿ. ಎಷ್ಟು ನಿಮಗ್ ಸಿಕ್ಕಿರುವಂತ ಮಾಹಿತಿ ಪ್ರಕಾರ ಎಷ್ಟು ಹಾನಿಯಾಗಿದೆ ಸರ್? ಏನು ಅಲ್ಲಿ ಕೆಲವ್ರು ಹೇಳ್ತಾ ಇದ್ದಾರೆ 10 ಗಾಡಿ ಬೆಂಕಿ ಹಚ್ಚಿದಾರೆ ಹೇಳ್ತಾರೆ, ಒಬ್ರು 50 ಗಾಡಿ ಬೆಂಕಿ ಹಚ್ಚಿದಾರೆ ಅಂತ ಹೇಳ್ತಾರೆ. ಅದನ್ನ ನೋಡೋಣ, ಅದನ್ನ ಏನಾಗ್ತೈತೆ. ನೀವು ಘಟನಾ ಸ್ಥಳಕ್ಕೆ ಹೋದ್ರ ಸರ್? ಈ ಟೈಮ್ದಲ್ಲಿ ಅವ್ರ ಕಲ್ಲು ಬಡಿಗೆ ಬೆಂಕಿ ಇದೆ. ಸ್ವಲ್ಪ ತಬದಿಗೆ ಬಂದ ನಂತರ ಹೋಗಿ ನೋಡ್ಬೇಕು. ಅಲ್ಲ, ಯಾರನ್ನಾದ್ರೂ ಹೋರಾಟಗಾರನ ಸಂಪರ್ಕಿಸುವಂತ ಪ್ರಯತ್ನ ಮಾಡಿದ್ರೆ, ಯಾರನ್ನಾದ್ರೂ ವಿಶ್ವಾಸಕ್ಕೆ ತಗೊಳಕ್ಕೆ? ಫೋನ್ ಸಿಗ್ತಲ್ಲ ಅವ್ರು. ಅದು ನನಗೆ 4 ಗಂಟೆ ಮಾತಾಡಿದ್ದಾರೆ. ನಾವು 7 ಗಂಟೆಗೆ ಬರ್ತೀವಿ ಸರ್, ಅದನ್ನ ಮಾತಾಡ್ತೀವಿ. ಅಲ್ಲಲ್ಲ, ಈ ಬೆಂಕಿ ಹಚ್ಚಿದ ಮೇಲೆ ಆದ್ರೂ ಯಾರನ್ನಾದ್ರೂ ವಿಶ್ವಾಸಕ್ಕೆ ತಗೊಂಡ್ಬಿಟ್ಟು ಇಂಥವೆಲ್ಲ ಮಾಡಬೇಡಿ ಅಂತ ಏನಾದ್ರು ಹೇಳಕ್ ನೋಡಿದ್ರ? ಫೋನ್ ಮಾಡ್ತಾನೆ ಇದ್ದೀನಿ, ಒಬ್ರು ಫೋನ್ ಸಿಗ್ತಲ್ಲ. ಅವ್ರು ಒಬ್ರು ಎತ್ತಾ ಇಲ್ಲ. ಹೌದು, ಹೋರಾಟ ಮಾಡೋರು ಯಾರು ಜಾಗದಲ್ಲಿಲ್ಲ. ಅಲ್ಲ, ಇರ್ಬೇಕು ಇರ್ಲಿಕ್ಕಿಲ್ಲ, ಅದು ಹೆಂಗೆ ಹೇಳಿ. ನಾ ಇಲ್ಲಿದ್ದೀನಿ ಮುಧೋಳದಲ್ಲಿ. ಇಲ್ಲ, ನೀವು ಉಸ್ತುವಾರಿ ಅಲ್ಲ ಸರ್, ಅದಕ್ಕೆ ಸಿಗುವಂತ ಮಾಹಿತಿಗಳು ನಮಗಿಂತಲೂ ಜಾಸ್ತಿ ಅಲ್ವಾ? ಇಲ್ಲ, ನಾವು ಟ್ರೈ ಮಾಡ್ತಾನೆ ಇದ್ದೀನಿ. ಈಗ ಹಾನಿ ಆಗಿದೆಯಲ್ಲ ಸರ್, ಇದಕ್ಕೆ ಏನಾದ್ರು ರೈತರಿಗೆ ಅವ್ರಿಗೆ ಆಗಿರುವಂತವ್ರು ಯಾರ್ಯಾರಿದ್ದಾರೆ ಅವ್ರಿಗೆ ಏನಾದ್ರು ಭರಿಸುವಂತ ಕೆಲಸಕ್ಕೆ ಮುಂದೆ ಆಗ್ಬೇಕಲ್ಲ ಪರಿಹಾರಕ್ಕೆ? ನೋಡೋಣ, ಸರ್ಕಾರ ಇದೆಲ್ಲ ರಿಪೋರ್ಟರ್ ಬರ್ಲಿ. ಇನ್ನು ತವಬದಿಗೆ ಬಂದಂತ ರಿಪೋರ್ಟ್ ಬರ್ಲಿ, ಬಂದಂತ. ಓಕೆ, ಧನ್ಯವಾದಗಳು ಆರ್ ಬಿ ತಿಮ್ಮಾಪುರ್ ಅವರೇ ಪಬ್ಲಿಕ್ ಟಿ ಜೊತೆ ಮಾತಾಡಿದ್ದಕ್ಕೆ. ಇದು ಉಸ್ತುವಾರಿ ಸಚಿವರು ಆರ್ ಬಿ ತಿಮ್ಮಾಪುರ್ ಅವರು ಮಾತನಾಡ್ತಾ ಇದ್ದಿದ್ದು. ಅವ್ರು ಹೇಳ್ತಾ ಇರುವಂಥದ್ದು ನಾವು ಇವತ್ತು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗಿತ್ತು. ರೈತರು ಹೇಳಿದ್ರು 3-4 ಕೋಟಿ ಏನೋ ಕಾರ್ಖಾನೆ ಬಾಕಿ ಉಳಿಸ್ಕೊಂಡಿದೆ ಅಂತೆ, ಅದನ್ನು ಕೊಟ್ಟುಬಿಟ್ಟು ಆಮೇಲೆ ಉಳಿದಿದ್ದೆಲ್ಲ ಶುರು ಮಾಡಿ ಅಂತ ಹೇಳಿದ್ರಂತೆ. ಅದಕ್ಕೋಸ್ಕರ ನಾನು ಕಾರ್ಖಾನೆ ಜೊತೆಗೆ ಮಾತನಾಡ್ತಾ ಇದ್ದೆ, ಅಷ್ಟರೊಳಗೆ ಈ ರೀತಿಯಾಗಿ ಆಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಬಟ್ ಯಾರು ಏನು ಎತ್ತ ಅಂತ ಇನ್ನೂ ಅವ್ರಿಗೂ ಕೂಡ ಗೊತ್ತಾಗಿಲ್ಲ. ಹಾಗಾಗಿ ತನಿಖೆ ಆಗಲಿ, ಎಲ್ಲವೂ ತಿಳಿದು ಬರಲಿ ಅಂತಿದ್ದಾರೆ. ನನ್ನ ಸಹೋದ್ಯೋಗಿ ಈಗ ರವಿ ಹೇಳೂರು ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವಿ, ಏನಾಯಿತು ಘಟನಾ ಸ್ಥಳದಲ್ಲಿ? ಯಾರು ಬೆಂಕಿ ಇಟ್ಟಂತವ್ರು? ಅಲ್ಲಿ ನೋಡಿದ್ರೆ
ಸಚಿವರು ಹೇಳ್ತಾರೆ, ಶಿವಾನಂದ ಪಾಟೀಲ್ ಅವರು ಯಾರೋ ಕಿಡಿಗೇಡಿಗಳು ಅಂತಾರೆ. ಹಾಗಿದ್ದಾಗ ಹೋರಾಟ ಮಾಡ್ತಾ ಇದ್ದಂಥದ್ದು ಕಿಡಿಗೇಡಿಗಳ ಅಥವಾ ರೈತರ? ಅರುಣ್, ಈಗಾಗಲೇ ಏನು ಇಲ್ಲಿ ಮುಧೋಳ ಭಾಗದ ರೈತರು ಏನು ಹೋರಾಟವನ್ನು ನಡೆಸ್ತಾ ಇದ್ರು, ಆ ಹೋರಾಟ ಈ ಒಂದು ಉಗ್ರ ರೂಪಕ್ಕೆ ಹೋಗಿತ್ತು ಅಂತ ಹೇಳ್ಬೋದು. ಅಂದರೆ ಸುಮಾರು 15-16 ದಿನಗಳಿಂದ ಏನು ಈ ರೈತರು ತಾಳ್ಮೆಯಿಂದ ಇದ್ರು, ವಿಭಿನ್ನ ರೀತಿಯ ಹೋರಾಟವನ್ನು ಮಾಡುವ ಮೂಲಕ ಏನು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ಕಾರ್ಖಾನೆ ಮಾಲೀಕರಿಗೆ ಎಚ್ಚರಿಕೆಯ ಗಂಟೆಯನ್ನು ಕೊಡ್ತಾನೆ ಬಂದಿದ್ರು. ಆದರೆ ಈ ರೈತರ ಬೇಡಿಕೆಗೆ ಇವರು ಸ್ಪಂದಿಸಿರಲಿಲ್ಲ. ಈ ರೀತಿಯಾದಂಥ ಹಿನ್ನೆಲೆಯಲ್ಲಿ ಈ ರೀತಿಯಾದಂಥ ಅವಘಡ ನಡೆದಿದೆ. ಇವತ್ತು ಮಧ್ಯಾಹ್ನದ ವೇಳೆಗೆ, ಬೆಳಗಿನ ಮಧ್ಯಾಹ್ನ 1 ಗಂಟೆ ವೇಳೆಗೆ ಈಗಾಗಲೇ ರೈತರು ಏನು ಟ್ರ್ಯಾಕ್ಟರ್ ರ್ಯಾಲಿಯನ್ನ ನಿನ್ನೆ ಘೋಷಣೆ ಮಾಡಿರ್ತಕ್ಕಂತೆ ನಿನ್ನೆ ಟ್ರ್ಯಾಕ್ಟರ್ ರ್ಯಾಲಿ ಅಂತ ಮಾಡ್ತೀವಿ ಅಂತ ಹೇಳಿದ್ರು. ಆ ಟ್ರ್ಯಾಕ್ಟರ್ ರ್ಯಾಲಿಯ ಮೂಲಕ ಅವರು ಮೆಸೇಜ್ ಅನ್ನು ಕೊಟ್ಟಿದ್ರು ಸಕ್ಕರೆ ಕಾರ್ಖಾನೆಗಳಿಗೆ. ಮಧ್ಯಾಹ್ನದ ಒಳಗಾಗಿ ಸಕ್ಕರೆ ಕಾರ್ಖಾನೆ ಮಾಲೀಕರು ನಮ್ಮ ಜೊತೆ ಬಂದು ಮಾತುಕತೆ ನಡೆಸಬೇಕು, ಇಲ್ಲ ಅಂತಂದ್ರೆ ನಾವು ಕಾರ್ಖಾನೆಗಳಿಗೆ ನುಗ್ತೇವೆ ಅಂತ ಹೇಳಿದ್ರು. ಆ ರೀತಿಯಾದಂಥ ಉಗ್ರ ಸ್ವರೂಪವನ್ನು ಇವತ್ತು ತಾಳ್ಮೆ ಕಳೆದುಕೊಂಡಂಥ ರೈತರು ಈ ರೀತಿಯಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಸ್ಥಳದಲ್ಲಿ ಸಾಕಷ್ಟು ಕಬ್ಬು ತುಂಬಿದ ಟ್ರ್ಯಾಕ್ಟರ್ಗಳನ್ನು ಕಬ್ಬಿಗೆ ಬೆಂಕಿ ಹಚ್ಚುವ ಮೂಲಕ ಈ ರೀತಿಯಾದಂಥ ರೈತರು ತಾಳ್ಮೆಯನ್ನು ಕಳೆದುಕೊಂಡಿದ್ದಾರೆ. ಆ ಘಟನಾ ಸ್ಥಳದಲ್ಲಿದ್ದೇನೆ ಅರುಣ್. ಸಾಕಷ್ಟು ಏನು ಟ್ರ್ಯಾಕ್ಟರ್ಗಳು, ಕಬ್ಬು ತುಂಬಿದ ಟ್ರ್ಯಾಕ್ಟರ್ಗಳು ಇಲ್ಲಿರ್ತಕ್ಕಂಥದ್ದು. ರೈತರು ಕಬ್ಬು ತಂದಿರ್ತಕ್ಕಂಥ ರೈತರು ಹೇಳೋದಿಷ್ಟೇ, ಕಾರ್ಖಾನೆ ಮಾಲೀಕರು ಕಬ್ಬನ್ನು ತಗೊಂಡು ಬಾ ಅಂತ ಹೇಳಿದ್ರು. ಆದರೆ ನಾವು ಕಬ್ಬನ್ನು ತಗೊಂಡು ಕಾರ್ಖಾನೆ ಆವರಣಕ್ಕೆ ಬಂದಿದ್ವಿ. ಬಂದ ತಕ್ಷಣ ಇಲ್ಲಿ ಹೋರಾಟಗಾರರು ಕೆಲವೊಂದಿಷ್ಟು